ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ಒಂದು ವಿಶೇಷ ಸಂಚಿಕೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಶಿರಮಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ನಾಗನೂರಿನ ನಾಗಮ್ಮ ಕೇಶವಮೂರ್ತಿ ಬಡಾವಣೆಯಲ್ಲಿರ್ತಕ್ಕಂಥ ಕಡು ಬಡವರಿಗೆ, ಅಂದರೆ ಮನೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಸೈಟ್ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಬರೀ ನಾಗಮ್ಮ ಬಡಾವಣೆ ಅಷ್ಟೇ ಅಲ್ಲ, ನಾಗ್ನೂರಿನಲ್ಲಿರ್ತಕ್ಕಂಥ ಸಹ ಕಡು ಬಡವರಿಗೆ, ಅಂದರೆ ಸುಮಾರು ವರ್ಷಗಳಿಂದ ಅಲ್ಲೇ ವಾಸವಾಗಿದ್ದು ಇರಲಿಕ್ಕೆ ಮನೆ ಇಲ್ಲದಂಥವರಿಗೆ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಸುಮಾರು ಒಂದು 20 ವರ್ಷದಿಂದಲೂ ಇದೇ ಥರ ಕಾಗೆ ಆರಿಸ್ಕೊಂಡು ಬರ್ತಾ ಇದ್ದಾರೆ ರಾಜಕಾರಣಿಗಳು, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ವಗೇರಾ ವಗೇರಾ. ಬಟ್ ಇಲ್ಲಿ ಒಂದು ಲೀಸ್ಟು ಬಂದಿದೆ. ನಾನೇನು ಒಂದು ಲೀಸ್ಟ್ ತೊಗೊಂಡಿದ್ದೀನಿ, ಶಿರಮಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ಒಂದು ಲೀಸ್ಟ್ ತೆಗೆದುಕೊಂಡಿದ್ದೀನಿ. ಆ ಲೀಸ್ಟಲ್ಲಿ ಸುಮಾರು 80 ಸೈಟ್ಗಳಿವೆ. 80 ಸೈಟ್ಗಳಲ್ಲಿ ಡಬಲ್ ಎಂಟ್ರಿ ಆಗಿದ್ದಾವೆ, ಮನೆ ಪಟ್ಟಿಯಲ್ಲಿದೆ. ಆ ರೀತಿಯಾಗಿ ಸುಮಾರು ಇದನ್ನು ತೆಗೆದಿದ್ದಾರೆ. ರೇಷನ್ ಕಾರ್ಡ್ ಇರೋದಿಲ್ಲ, ದಾಖಲೆಗಳನ್ನು ಸಲ್ಲಿಸಿರುವುದಿಲ್ಲ, ಮನೆ ಮಂಜೂರಾಗಿದೆ, ಆಧಾರ್ ನಂಬರ್ ಗೋಚರಿಸುತ್ತಿಲ್ಲ, ರೇಷನ್ ಕಾರ್ಡ್ ಇರೋದಿಲ್ಲ, ಈ ರೀತಿಯಾಗಿ ಮರಣ ಹೊಂದಿರುತ್ತಾರೆ, ಈ ರೀತಿಯಾಗಿ ಬರ್ತಾ ಇದೆ. ಬಟ್ ಈಗ ಇದರಲ್ಲಿರ್ತಕ್ಕಂಥ ಹೆಸರು ಇಲ್ಲಿ ಯಾರಿಗೆ ಕೊಟ್ಟಿದ್ದಾರೆ, ಯಾರಿಗೆ ಕೊಟ್ಟಿಲ್ಲ ಅನ್ನೋದಕ್ಕಿಂತಲೂ ಈ ಎಲ್ಲ ಹೆಸರುಗಳು ಯಾವ್ಯಾವ ಏರಿಯಾದಲ್ಲಿದ್ದಾರೆ, ಯಾವ ಕ್ಯಾಸ್ಟು ಎಂಬುದರ ಬಗ್ಗೆ ಸಂಪೂರ್ಣ ದಾಖಲೆಗಳನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ತೀನಿ. ಈ 80 ಜನರಲ್ಲಿ 10 ಅಥವಾ 12 ಜನರು ಮಾತ್ರ ಈ ರೀತಿಯಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಆದರೆ ಇನ್ನು ಉಳಿದಂಥ ವ್ಯಕ್ತಿಗಳು, ಬಟ್ ನಾನೀಗ ಶಿರಮಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ಬರೇ ನಾಗಮ್ಮ ಕೇಶವಮೂರ್ತಿ ಬಡಾವಣೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಹೆಸರುಗಳು ಹೇಳ್ತಾ ಹೋಗ್ತೀನಿ. ಫಲಾನುಭವಿ ಹೆಸರು, ತಂದೆ ಅಥವಾ ಗಂಡನ ಹೆಸರು, ಜಾತಿ, ಈ 3 ಕಾಲಮ್ ಹೇಳ್ತಾ ಹೋಗ್ತೀನಿ. ಎಲ್ಲರಿಗೂ ಬರೀ 20-30 ಸೈಟ್ ಕೊಟ್ಟಿರೋದು. ಯಾಕೆ ಅಂತ ಹೇಳಿದರೆ ಎಲ್ಲರೂ ಫುಲ್ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 30, 40, 50, 30. ಅದು ಯಾರ್ಯಾರು ಹೇಳಿದ್ರು, ಏನೇನು ಮಾಡ್ಕೊಂಡ್ರೋ ಗೊತ್ತಿಲ್ಲ. ನಿಮಗೆಲ್ಲರಿಗೂ ಅಲ್ಲಿ ಆ ಸೈಟ್ಗಳಲ್ಲಿ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಕಾನೂನಿನ ಆದೇಶವನ್ನು ಪಾಲಿಸಬೇಕಾಗುತ್ತೆ. ಅಲ್ಲಿ ಕಟ್ಕೊಂಡಿರ್ತಕ್ಕಂಥವ್ರು ನೀವ್ಯಾರೂ ಸಹ ಕಾಡಿನಿಂದ ಬಂದು ಜೀವನ ಮಾಡ್ತಾ ಇರೋರಲ್ಲ, ನೀವೆಲ್ಲ ನಾಡಲ್ಲೇ ಹುಟ್ಟಿರೋರು. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ನಿಮಗೂ ಸಹ ಒಂದು ಸೈಟ್ ಇರುತ್ತೆ, ನಿಮಗೂ ಸಹ ಒಂದು ಮನೆ ಕಟ್ಟಿಕೊಡುವಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಬದುಕಿದ್ದೀವಿ. ಆದರೆ ಸತ್ಯ ಹೇಳುವ, ಸತ್ಯವನ್ನು ನಂಬುವ, ಸತ್ಯ ವ್ಯಕ್ತಿಗಳನ್ನು ನಂಬಿ ಅಂತ ಹೇಳ್ತಾ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಯಲ್ಲಮ್ಮ ದ್ಯಾಮಣ್ಣ SC, ಶ್ರುತಿ ಹರೀಶ್ SC, ಸುಧಾ KS, ಸುರೇಶ್ D SC, ಚೌಡಮ್ಮ ಹನುಮಂತಪ್ಪ SC. ಈ ಶ್ರುತಿ ಹರೀಶು, ಸುಧಾ K, ಸುರೇಶ್ D ಅಣ್ಣ ತಮ್ಮ ಇವರಿಬ್ಬರಿಗೂ ಕೊಡಲೇಬೇಕು. ಯಾಕೆ ಅಂತ ಹೇಳಿದರೆ ಒಂದು ಚಿಕ್ಕ ಮನೆಯಲ್ಲಿ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರೂ ಒಂದೇ ಚಿಕ್ಕ ಮನೆಯಲ್ಲಿ, ಅದು ಸಹ ಅವ್ರ ಹೆಸರಿಗಿಲ್ಲ ಅಂತ ಅನಿಸುತ್ತೆ, ಅಂಥ ಜಾಗದಲ್ಲಿ ವಾಸ ಮಾಡೋಂಥ ವ್ಯಕ್ತಿಗಳು. ಈ ಥರ ವ್ಯಕ್ತಿಗಳಿಗೂ ಸಹ ನೋಡಿ ಮನೆಗಳಿಗೆ ಕೊಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಆಟೋ ಓಡಿಸೋ ಅಥವಾ ಇನ್ನೊಂದೇನೋ ಕಷ್ಟದ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಕೊಡಬೇಕಾಗಿರೋ ಧರ್ಮ. ಚೌಡಮ್ಮ ಹನುಮಂತಪ್ಪ SC, ಗೀತಮ್ಮ ಶಿವಪ್ಪ SC, ರತ್ನಮ್ಮ K ದುಗ್ಗಪ್ಪ SC, ರುದ್ರಮ್ಮ ಶಿವಮೂರ್ತಿ ST ಅಂದರೆ ನಾಯಕ, ಉಚ್ಚಂಗಮ್ಮ ರಾಮಪ್ಪ SC, ಗಂಗಮ್ಮ ಚಂದ್ರಪ್ಪ SC, ಶಾಂತಮ್ಮ ಪರ್ಸಪ್ಪ ST, ಮಂಜುಳಾ ಬಸವರಾಜ್ SC. ಅದರಲ್ಲಿ ರುದ್ರಮ್ಮ ಶಿವಮೂರ್ತಿ ರೇಷನ್ ಕಾರ್ಡ್ ಇರೋದಿಲ್ಲ, ಹನುಮಂತಪ್ಪ ಚೌಡಮ್ಮ ಆಧಾರ್ ನಂಬರ್ ಗೋಚರಿಸುತ್ತಿಲ್ಲ. ನೆಕ್ಸ್ಟ್ ಇವೆಲ್ಲ ನಾಗಮ್ಮ ಕೇಶವಮೂರ್ತಿ ಬಡಾವಣೆಯವು. ಕಮಲಾ ಪರಮೇಶ್ವರಪ್ಪ SC, ಹಿರಿಯಮ್ಮ ವೀರಭದ್ರಪ್ಪ SC, ನೀಲಮ್ಮ ವಿಕ್ರಮಣ್ಣ ST, ಸುನೀತಾ
ಪರಸಪ್ಪ ಎಸ್ ಟಿ, ಭಾರತಿ ಮಂಜುನಾಥ್ ಎಸ್ ಟಿ, ನೇತ್ರಾವತಿ ಅಂಜಿನಪ್ಪ ಎಸ್ ಟಿ, ರೇಣುಕಮ್ಮ ಬಸವರಾಜಪ್ಪ ಎಸ್ ಟಿ, ಮಂಜುಳಾ ಕುಮಾರ್ ಎಸ್ ಸಿ, ಭಾಗ್ಯಮ್ಮ ಚೌಡಪ್ಪ ಎಸ್ ಸಿ, ಜಯಮ್ಮ ಅಂಜಿನಪ್ಪ ಎಸ್ ಸಿ, ಶಾಂತಲಾ ಕುಮಾರ್ ಟಿ ಎಸ್ ಸಿ, ರೂಪಾ ರಾಮಾಂಜನೇಯ ಎಸ್ ಟಿ, ಅನಿತಾ ನಾಗರಾಜ್ ಎಸ್ ಟಿ, ಮಾರಕ್ಕ ನರಸಿಂಹಪ್ಪ ಎಸ್ ಸಿ, ರೇಖಾ ಮಲ್ಲಿಕಾರ್ಜುನ್ ಜಿ ಆರ್ ಜನರಲ್. ಈ ರೇಖಾ ಮಲ್ಲಿಕಾರ್ಜುನ್ ಅವರಿಗೆ ಖಂಡಿತವಾಗಿಯೂ ಕೊಡಿ, ಯಾಕೆ ಅಂತ ಹೇಳಿದರೆ ಅವರ ಯಜಮಾನರು ಮೊನ್ನೆ ರೀಸೆಂಟಾಗಿ ತೀರ್ಕೊಂಡ್ರು. ಹಾಗಾಗಿ ಅವರಿಗೆ ಮೂವರೇನೋ ಹೆಣ್ಮಕ್ಳಿದ್ದಾರೆ, ದಯವಿಟ್ಟು ಅಂಥವರಿಗೂ ಸಹ ಕೊಡಿ. ಪಾರ್ವತಿ ನಾಗರಾಜ್ ಜನರಲ್, ಹನುಮಕ್ಕ ಮೂಡ್ಲಪ್ಪ ಎಸ್ ಸಿ, ಅದರಲ್ಲಿ ನರಸಿಂಹಪ್ಪ ಆಧಾರ್ ನಂಬರ್ ಗೋಚರಿಸುತ್ತಿಲ್ಲ. ರೇಣುಕಮ್ಮ ಬಸವರಾಜಪ್ಪ ದಾಖಲೆಗಳನ್ನು ಸಲ್ಲಿಸಿರುವುದಿಲ್ಲ. ರೇಣುಕಮ್ಮ ಬಸವರಾಜಪ್ಪ ಅಂತ ಹೇಳಿದರೆ ಮೋಸ್ಟ್ಲಿ ಬಸವರಾಜ ಚಂದ್ರರ ಅಣ್ಣ ಇರಬೇಕು ಅನಿಸುತ್ತೆ. ಆಮೇಲೆ ಈಗ ಇಷ್ಟ ಆಯಿತು. ಈಗ ನಾಗ್ನೂರು, ನಾವು ಅಂದರೆ ನಾಗ್ನೂರು, ಈಗ ಇಲ್ಲಿವರೆಗೂ ಹೇಳಿದ್ದು ನಾಗಮ್ಮ ಕೇಶವಮೂರ್ತಿ ಬಡಾವಣೆ 28 ಸೈಟು ನಾಗಮ್ಮ ಕೇಶವಮೂರ್ತಿ ಬಡಾವಣೆ. ಇಲ್ಲಿಂದ ಇತ್ಲಗೆ ಅಂದರೆ 20-30. ರೇಣುಕಮ್ಮ ನಾಗಪ್ಪ ಹೊಟ್ಯಾವರ್ ಎಸ್ ಸಿ ದಾಖಲೆಗಳನ್ನು ಸಲ್ಲಿಸಿರುವುದಿಲ್ಲ. ರೇಣುಕಮ್ಮ ಉಚ್ಚಮ್ಮ ಎಸ್ ಟಿ, ಗೀತಾ ಮಂಜಪ್ಪ ಎಸ್ ಟಿ, ಗೀತಾ ವೆಂಕಟೇಶ್ ಎಸ್ ಟಿ, ಕೆ ನೇತ್ರ ಸಿಂಗ್ರಳ್ಳಿ ದುರ್ಗಪ್ಪ ಎಸ್ ಟಿ, ತ್ಯಾವಣಿಗೆ ನಾಗಪ್ಪ ಕರಿಯಪ್ಪ ಎಸ್ ಸಿ ಮರಣ ಹೊಂದಿರುತ್ತಾರೆ. ಮಾಳಮ್ಮ ಶಾಂತಪ್ಲರ್ ರಾಮಪ್ಪ ಎಸ್ ಸಿ ದಾಖಲೆಗಳನ್ನು ಸಲ್ಲಿಸಿರುವುದಿಲ್ಲ. ಪ್ರೀತಿ ಸಂದೀಪ್ ಎಸ್ ಸಿ ಆಧಾರ್ ನಂಬರ್ ಗೋಚರಿಸುತ್ತಿಲ್ಲ. ಇಂದ್ರಮ್ಮ ದೇವೇಂದ್ರಪ್ಪ ಎಸ್ ಸಿ, ದುರ್ಗಮ್ಮ ಜಯಪ್ಪ ಎಸ್ ಸಿ, ಗಂಗಮ್ಮ ಹನುಮಂತಪ್ಪ ಎಸ್ ಸಿ, ದೀಪಾ ನಿಂಗರಾಜ್ ಎಸ್ ಸಿ, ಕರಿಯಮ್ಮ ನಿಂಗಪ್ಪ ಕಕ್ರಗೋಳ್ ಎಸ್ ಸಿ, ಉಮಾ ಪ್ರದೀಪ್ ಎಸ್ ಸಿ, ನಾಗಮ್ಮ ಪರಸಪ್ಪ ಕಕ್ರಗೋಳ್ ಎಸ್ ಸಿ, ರೇಣುಕಮ್ಮ ಕೆಂಚಮ್ಮ ಎಸ್ ಸಿ, ಕೊಟ್ರಮ್ಮ ಗಂಗಪ್ಪ ಎಸ್ ಸಿ, ನಿಂಗಮ್ಮ ಸುರೇಶ್ ಎಸ್ ಸಿ, ಶಾಂತಮ್ಮ ಚಂದ್ರಪ್ಪ ಎಸ್ ಸಿ, ಸಿದ್ದಮ್ಮ ಹನುಮಂತಪ್ಪ ಎಸ್ ಸಿ ರೇಷನ್ ಕಾರ್ಡ್ ಇರೋದಿಲ್ಲ. ವೀಣಾ ಹನುಮಂತಪ್ಪ ಎಸ್ ಸಿ, ಹೊನ್ನಮ್ಮ ಅಂಜಿನಪ್ಪ ಎಸ್ ಸಿ ರೇಷನ್ ಕಾರ್ಡ್ ಇರೋದಿಲ್ಲ. ಹಾಲಮ್ಮ ನೀಲಪ್ಪ ಎಸ್ ಸಿ, ವನಜಕ್ಷಮ್ಮ ಪೂಜಾರ್ ಪರಶುರಾಮ್ ಎಸ್ ಸಿ ಮನೆ ಮಂಜೂರಾಗಿದೆ. ಇದು ಮನೆ ಮಂಜೂರಾಗಿದ್ದರೆ ಅಲ್ಲಿ ಹೋಗುತ್ತೆ. ಕಂಚಿಕೆರೆ ಮಂಜಮ್ಮ ಹನುಮಂತಪ್ಪ ಎಸ್ ಸಿ ದಾಖಲೆಗಳನ್ನು ಸಲ್ಲಿಸಿರುವುದಿಲ್ಲ. ರತ್ನಮ್ಮ ಜಯಪ್ಪ ಎಸ್ ಸಿ, ದ್ರಾಕ್ಷೇಣಮ್ಮ ಮೇಗಳಮನೆ ದುರ್ಗಪ್ಪ ಎಸ್ ಸಿ ಮನೆ ಮಂಜೂರಾಗಿದೆ. ಹಾಲಮ್ಮ ಕಡ್ಲಪ್ಪರ್ ಹನುಮಂತಪ್ಪ ಎಸ್ ಸಿ ಆಧಾರ್ ನಂಬರ್ ಗೋಚರಿಸುತ್ತಿಲ್ಲ. ನೀಲಮ್ಮ ಕೆ ಎಸ್ ಪ್ರಭು ಎಸ್ ಸಿ ಮನೆ ಪಟ್ಟಿಯಲ್ಲಿದೆ. ವಿನೋದಮ್ಮ ಸಿದ್ದಪ್ಪ ಎಸ್ ಸಿ ರೇಷನ್ ಕಾರ್ಡ್ ಇರೋದಿಲ್ಲ. ಶಾಕಮ್ಮ ಅಜ್ಜಪ್ಪ ಎಸ್ ಸಿ, ಶಾಂತಮ್ಮ ಶಿವಾನಂದಪ್ಪ ಎಸ್ ಸಿ ರೇಷನ್ ಕಾರ್ಡ್ ಇರೋದಿಲ್ಲ. ಗೌರಮ್ಮ ಕಂಚಿಕೆರೆ ಬಸಪ್ಪ ಎಸ್ ಸಿ, ರೇಖಾ ಮಹಂತೇಶ್ ಎಸ್ ಸಿ, ರೇಖಾ ಸೋಮಶೇಖರ್ ಎಸ್ ಸಿ, ಶಾಂತಾ ಗಿರೀಶ್ ಎಸ್ ಸಿ, ಕೊಟ್ರಮ್ಮ ಅಂಜಿನಪ್ಪ ಎಸ್ ಸಿ, ರತ್ನಮ್ಮ ನಿಂಗರಾಜ್ ಎನ್ ಜಿ ಜನರಲ್, ಶಾಂತಮ್ಮ ಬಸಪ್ಪ ಜನರಲ್ ದಾಖಲೆಗಳನ್ನು ಸಲ್ಲಿಸಿರುವುದಿಲ್ಲ. ಈಗ ಲಲಿತಮ್ಮ ನಂಜಯ್ಯ ಜನರಲ್, ಯಶೋದಮ್ಮ ವೀರೇಶ್ ಜನರಲ್, ಶಾಂತಮ್ಮ ರೇವಣಸಿದ್ದಪ್ಪ ಜನರಲ್, ಸಿ ಸಿದ್ದಮ್ಮ ಸಿ ಕಲ್ಲೇಶಪ್ಪ ಜನರಲ್, ಎಂ ಲಕ್ಕಮ್ಮ ಬಸಪ್ಪ ಜನರಲ್, ಮಂಜಮ್ಮ ಮಹೇಶ್ ಜನರಲ್, ಗುರುಶಾಂತಮ್ಮ ರಾಜಪ್ಪ ಜನರಲ್, ರೇಖಾ ನಾಗರಾಜಪ್ಪ ಎಸ್ ಟಿ ಮನೆ ಪಟ್ಟಿಯಲ್ಲಿದೆ. ಮಂಜುಳಾ ಬಸವರಾಜ್ ಎಸ್ ಟಿ, ಗೌರಮ್ಮ ಬಸಪ್ಪ ಎಸ್ ಟಿ, ವೀಣಾ ಹನುಮಂತಪ್ಪ ಎಸ್ ಸಿ ಡಬಲ್ ಎಂಟ್ರಿ ಆಗಿದೆ. ಕೆ ಗೀತಾ ಹನುಮಂತಪ್ಪ ಎಸ್ ಸಿ, ಅಂಜಲಿ ರವಿಕುಮಾರ್ ಎಸ್ ಟಿ ಮನೆ ಪಟ್ಟಿಯಲ್ಲಿದೆ. ಇದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒ
ಇ ಒ ಆಫೀಸಿಗೆ ಸಲ್ಲಿಸಿರ್ತಕ್ಕಂಥ ಲೆಟ್ರು. ಇದರಲ್ಲಿ ಇನ್ನೂ ಎಷ್ಟು ಹೆಸರುಗಳು ಹೋಗ್ತವೆ ಮತ್ತು ಇನ್ನು ಯಾವ್ಯಾವ ಸೇರ್ತವೆ ಅನ್ನೋದ್ರ ಬಗ್ಗೆ ನಮೂನೆ 11D ಗ್ರಾಮ ಪಂಚಾಯತಿ ಶಿರಮಗೊಂಡನಹಳ್ಳಿ, ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು, ನಾಗನೂರು ಗ್ರಾಮದ ಗ್ರಾಮಾಂತರ ನಿವೇಶನದ ರಹಿತ ಪಟ್ಟಿಯನ್ನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ. ಅದೇ ರೀತಿಯಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಏನು ಗ್ರಾಮಗಳು ಬರ್ತವೆ, ಈ ಗ್ರಾಮಗಳಲ್ಲಿ ಎಷ್ಟು ಸರ್ಕಾರಿ ಜಾಗಗಳು ಬರ್ತವೆ, ಅಲ್ಲಿ ಎಷ್ಟು ವರ್ಷಗಳಿಂದ ಮನೆಗಳಿರೋದಿಲ್ಲ, ಎಷ್ಟು ವರ್ಷದಿಂದ ಅಲ್ಲಿ ಆ ಜಾಗದಲ್ಲಿ ಬಾಡಿಗೆ ಇರ್ತಾರೆ, ಅವನ್ನೆಲ್ಲವನ್ನು ಕನ್ಸಿಡರ್ ಮಾಡಿ PDOದವರು, ಆ ಊರಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಸದಸ್ಯರು ಅದನ್ನೆಲ್ಲ ಇನ್ನೊಮ್ಮೆ ಮರುಪರಿಶೀಲನೆ ಮಾಡಿ ಇದೇ ತಿಂಗಳೊಳಗಡೆ ಫೈನಲ್ ಪಟ್ಟಿಯನ್ನು ಕೊಟ್ಟರೆ ನೆಕ್ಸ್ಟ್ ಮಂತಲ್ಲಿ ಎಲ್ಲರಿಗೂ ಸಹ ಹಕ್ಕುಪತ್ರಗಳನ್ನು ಕೊಡುವ ಜವಾಬ್ದಾರಿಯನ್ನು ಗ್ರಾಮದಲ್ಲಿರ್ತಕ್ಕಂಥ ಹಾಗೂ ನಮ್ಮ MLA ಆಗಿರ್ತಕ್ಕಂಥವರು ಸಹ ಬಂದು ಮುಟ್ಟಿಸ್ತಾರೆ. ಅಲ್ಲಿಯವರೆಗೂ ಒಂದು ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.